ಹೋಯ್ತೀನಿ ನಾನು ಹೋಯ್ತೀನಿ ಸರ್. ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ನನ್ನ ಅಪ್ಪನಿಗೆ ಹುಟ್ಟಿಲ್ಲ ನಾನು. ಅದನ್ನ ತಿಳ್ಕೊಬೇಕಮ್ಮ, ಎಲ್ಲ ಜನಗಳು ತಿಳ್ಕೊಬೇಕು. ಏನ್ಕೋಸ್ಕರ ಈ ತರ ಅನ್ಯಾಯ ಮಾಡುತ್ತಾರೆ ಬಡವ್ರಿಗೆ? ಬಡವ್ರು ತಗೊಳಕ್ಕೆ ಬಂದವ್ರ ಸರ್ಕಾರದವರು ತೊಂದರೆ ಆಗ್ಬಾರ್ದು ಅಂತ ಇಂಥವ್ರು ಹೊಟ್ಟೆ ಮೇಲೆ ಹೊಡೆದ್ರೆ ಉತ್ತರ ಆಗ್ತಾರ? ಸ್ವಾಮಿ ಅಲ್ಲ, ಒಂದ್ ಚೂರು ಮಾನವೀಯತೆ ಅಲ್ವಾ ಮನುಷ್ಯನ್ಗೆ? ಅದೇನು ಒಂದ್ ಸರ್ಕಾರಕ್ಕೂ ಸ್ವಲ್ಪ ಮಾನವೀಯತೆ ಅಲ್ವಾ? ಅಲ್ಲ, ಬಡವ್ರು ಏಕಾಏಕಿ ಅಂಗಡಿ ಮೇಲೆ ಹೊಡಿತಾರೆ ಅಂದ್ರೆ ಎಷ್ಟು ಧೈರ್ಯ ಅವ್ರಿಗೆ? ಎಲ್ಲೆಲ್ಲೂ ಜೆಸಿಬಿಗಳ ಆರ್ಭಟ, ಸ್ಥಳೀಯ ವ್ಯಾಪಾರಿಗಳ ಚೀರಾಟ ಹಾರಾಟ. ಪ್ರತಿಫಲ ಕಟ್ಕೊಡ್ಬೇಕು, ಅವರೇ ಬಂದು ಇದೆಲ್ಲ ಕಟ್ಕೊಡ್ಬೇಕು. ಬಂದ್ರೆ ಮಾತಾಡ್ರೆ ಎಲ್ಲೋ ಬೀದಿ ಬದಿ ವ್ಯಾಪಾರಿಗಳು ಸಣ್ಣದಾಗಿ ಎಲ್ಲೋ 5 ರೂಪಾಯಿ ಲಾಭಕ್ಕೆ ನಾವು ಮಾಡ್ತೀವಿ. ಮಿಕ್ಕಿದಾಗ ತರಕಾರಿ ತಗೊಂಡೋಗಿ ಆಶ್ರಮ ಕೊಡ್ತೀವಿ. ಏನು ಸರ್, ನಾವು ಚೆನ್ನಾಗಿದ್ವಿ, ನಮ್ಮ ಜೊತೆ ಜೊತೆಲಿ ಬೆಳಿಬೇಕು ಅಂತ ಅಷ್ಟೇ. ಇಲ್ಲ ಆರ್ಡರ್ ಮಾಡಿದ್ದೇವೆ, ಮಾಡ್ಕೊಂಡ್ ಬಂದಿದ್ದೀವಿ, ನೀವು ತೆಗೀರಮ್ಮ, ಒಂದು 2-3 ದಿನ ಟೈಮ್ ಇರುತ್ತೆ, ತೆಗೀರಮ್ಮ ಅಂತ ಹೇಳ್ಬೇಕು. ಏನು ಹೇಳ್ದಾಗ ಏಕೆ ಹಾಕಿ ಜೈಸಿಬಿ ತಗೊಂಡ್ಬಂದ್ಬಿಟ್ಟವರು ಬಡವರು ಬಟ್ಟೆ ಕಟ್ಟಿ ಒಂದು ಚೀಟ ಆಗಲಿ ಒಂದು ನೆರಳು ಮಾಡ್ಕೊಳಕ್ಕೆ ಒಂದು ಕೂಡ್ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇದು ವಿಶ್ವೇಶ್ವರಯ್ಯ ಲೇಔಟ್ನ 6 ಮತ್ತು 7ನೇ ಬ್ಲಾಕ್ನ ಲೂರಡಿ ರಸ್ತೆಯಲ್ಲಿ ಕಂಡು ಬಂದಂತಹ ದೃಶ್ಯ. ಸ್ಥಳೀಯ ಪೊಲೀಸ್ ಸಹಕಾರದೊಂದಿಗೆ ಫೀಲ್ಡ್ಗೆ ಇಳಿದ ಬಿಡಿಎ ಅಧಿಕಾರಿಗಳು ರಸ್ತೆಯ ಫುಟ್ಪಾತ್ ಅತಿಕ್ರಮಣವಾಗಿ ಆಕ್ರಮಿಸಿಕೊಂಡಿದ್ದರಿಂದ ಇಡೀ ದಿನ ತೆರವು ಕಾರ್ಯ ನಡೆಸಿದರು. ತೆರವು ಸಂದರ್ಭದಲ್ಲಿ ಸಾಕಷ್ಟು ಭದ್ರತೆಯೊಂದಿಗೆ ಬಂದಿದ್ದ ಅಧಿಕಾರಿಗಳು ತೆರವು ಕಾರ್ಯ ಆರಂಭಿಸ್ತಾ ಇದ್ದಂತೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ತಮಗೆ ಏನೂ ಮಾಹಿತಿ ನೀಡದೆ ನಮ್ಮ ಶೆಡ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ, ನಮಗೆ ತೆರವುಗೊಳಿಸಲು ಸಮಯಾವಕಾಶ ಕೊಡ್ತಾ ಇಲ್ಲ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಮತ್ತೆ ಶಿಶ್ವರ್ ಮಾಡ್ತಿದ್ದೆ ಆಯ್ತಾ, ನನಗೆ ಇವತ್ತಿಂದ ಅನ್ಯಾಯ ಆಗಿದೆ. ಇವತ್ತಿಂದ ಏನಾಯ್ತು ಪಿನ್ ಟು ಪಿನ್ ಅವ್ರು ಕಟ್ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಸರ್ಕಾರಕ್ಕೆ ನಾವ್ ಏನ್ ಮಾಡ್ತೀವೋ ಸಂಘಟನೆಯಿಂದ ನಾವ್ ಮಾಡ್ಕೋತೀವಿ. ಸರ್ಕಾರ ಅವ್ರ ಅಪ್ಪಂದಂತೆ ಸರ್ಕಾರ, ನಾವಿರಕ್ಕೆ ಸರ್ಕಾರ ಇರೋದು. ಅದನ್ನ ತಿಳ್ಕೊಬೇಕಮ್ಮ, ಎಲ್ಲ ಜನಗಳು ತಿಳ್ಕೊಬೇಕು. ಏನ್ಕೋಸ್ಕರ ಈ ತರ ಅನ್ಯಾಯ ಮಾಡುತ್ತಾರೆ ಬಡವ್ರಿಗೆ? ಬಡವ್ರು ತಗೊಳಕ್ಕೆ ಬಂದವ್ರ ಸರ್ಕಾರದವರು? ಎಂತ ಬಂದವ್ರೆ ಸರ್ಕಾರದವರು? ಎಲ್ಲಿಗೂ ಬಂದಿಲ್ಲ. ಈ ತರ ಅನ್ಯಾಯ ಮಾಡ್ಬೇಕಂದ್ರೆ ಸರ್ಕಾರದವರು ಕೇಳೋರು ಯಾರು ಇಲ್ಲ. ತಿಳ್ಕೊಂಡ್ಬಿಟ್ಟು ಆದರೆ ಬಿಡಿಎ ಅಧಿಕಾರಿಗಳು ಇಲ್ಲ, ನಾವು ಈಗಾಗಲೇ ತೆರವುಗೊಳಿಸಬೇಕು ಅಂತ 1-2 ತಿಂಗಳ ಹಿಂದೆಯೇ ಈಗಾಗಲೇ ವಿಚಾರವನ್ನು ತಿಳಿಸಿದ್ದೇವೆ ಅನ್ನೋದು ಅಧಿಕಾರಿಗಳ ವಾದವಾದರೆ ನಮ್ಗೆ ಯಾವ ನೋಟಿಸು ಕೊಟ್ಟಿಲ್ಲ, ನಮಗೆ ತಿಳಿಸೂ ಇಲ್ಲ ಅನ್ನೋದು ಬೀದಿ ವ್ಯಾಪಾರಿಗಳ ಅಳಲು. ಇತ್ತ ಮುಲಾಜಿಲ್ಲದೆ ಬಿಡಿಎ ಅಧಿಕಾರಿಗಳು ಜೆಸಿಬಿ ಮೂಲಕ ತೆರವುಗೊಳಿಸ್ತಾ ಇದ್ದಾಗ ಬೀದಿ ವ್ಯಾಪಾರಿಗಳ ರೋದನೆ ನಿಜಕ್ಕೂ ಮುಗಿಲು ಮುಟ್ಟಿತ್ತು. ಬಡವ್ರು ಎಲ್ರು ಬಡವ್ರು ಇದ್ದಾರೆ, ಎಲ್ಲ ಬೇಕು ಸರ್. PPFB ಏನು ಸರ್ ಲೋನ್ ಕೊಡ್ತಾರೆ, ಹಿಂಗೆಲ್ಲ ಬಡವ್ರಿಗೆಲ್ಲ ಹೊಟ್ಟೆ ಉರ್ಸಕ್ಕೆ ಕೊಡ್ತಾರೆ ಸರ್. ನೋಡಿ ನೋಡಿ, ಎಲ್ಲರ ಮನೆ ಹಾಳಾಗ್ತದೆ. ಅದು ಇದೇ ಮಾಡಿ ಸರ್, ಅದು ಮಾಡಿ ಎಲ್ಲಿಂದ ಮಾಡ್ಬೇಕು ನಾವು? 5 ವರ್ಷದಿಂದ ಬಡ್ಕೊಂಡು ಬಾಳಾಟ ಮಾಡ್ತಾ ಇದ್ದೀವಿ ನಾವು. ಹೇಳಿ ಸರ್, ನಮ್ಮ ಮನೆಯವ್ರಿಗೆ ಕಣ್ಕಾನ್ಸಲ್ಲ, ಎಲ್ಲಿ ಬೀದಿಗೆ ಹೋಗ್ಬೇಕಾ ಇಲ್ಲ ಅವ್ರ ಹೆಂಡ್ರ ಮಕ್ಳ ಹತ್ರ ಹೋಗ್ಬೇಕಾ ನಾವು? ಅವ್ರ ಮನೆಯಲ್ಲ ಕೂತ್ಕೋಬೇಕಾ ನಾನು? ಹೇಳಿ, ಎಲ್ರಿಗೂ ಆಗೈತೆ, ಎಲ್ರಿಗೂ. 500 ರೂಪಾಯಿ ವ್ಯಾಪಾರ ಆದ್ರೆ ನಮ್ಗೆ ದೊಡ್ಡ ವಿಷಯ ಆಗಿದೆ. ಈ ತರ ಸಡನ್ ಆಗಿ ನಮ್ಗೆ ಸಮಸ್ಯೆ ಆಗುತ್ತೆ. ಕೈ ಈಗ ನನಗೆ 3 ತಿಂಗಳು ದಯವಿಟ್ಟು ಈ ತರ ತೊಂದರೆ ಕೊಡ್ಬೇಡಿ. ಖಾಲಿ ಮಾಡ್ತೀವಿ ಅಂತ ಹೇಳಿದೀವಿ, ಮಾಡ್ತೀವಿ. ಇತ್ತ ರೊಚ್ಚಿಗಿದ್ದ ಬೀದಿ ವ್ಯಾಪಾರಿಗಳು ಪೊಲೀಸರು ಹಾಗೂ ಬಿಡಿಎ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು. ಎಷ್ಟು ಬೇಡಿ ಕಾಡಿಕೊಂಡ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನಲಿಲ್ಲ. ಇತ್ತ ಬೀದಿ ವ್ಯಾಪಾರಿಗಳು ಸ್ವಲ್ಪ ಸಮಯ ಕೊಡಿ, ನಾವು ಖಾಲಿ ಮಾಡ್ತೀವಿ ಅಂತ ಬೇಡ್ಕೊಂಡ್ರು. ಅಧಿಕಾರಿಗಳು ಇದಕ್ಕೆ ಅವಕಾಶನೇ ಕೊಡಲಿಲ್ಲ. ಸರ್ಕಾರಕ್ಕೆ ಹೇಳ್ರಿ, ಪುಕ್ಸಾಟ ಬಗ್ಗೆ ಕೊಡ್ತಾರಲ್ಲ, ನಿಮ್ ಜನಗಳು ಇದನ್ನ ಹಾಳು ಮಾಡೋದು. ಎಲ್ಲಿ ಹೋಟ್ಲಲ್ಲಿ ಖರ್ಚಾಗುತ್ತೋ ಏನೋ ಅಂತ ಹೋಯ್ತೀನಿ, ಬಿಡೋದಿಲ್ಲ ಮಾತ್ರ. ಇದು ಆಗ್ಲೇಬೇಕು, ನನಗೆ ಏನಾದ್ರು ಪ್ರತಿಫಲ ಸಿಕ್ಲೇಬೇಕು. ಬಿಡಲ್ಲ ಸರ್, ನಾನು ಅವ್ರ ಮನೆ ಹತ್ರ ಹೋಗಿ ಸತ್ತೋಯ್ತೀನಿ ಸರ್, ನಾನು ಕಳ್ತೀನಿ ಸರ್. ನನಗೆ ಇದು ಫಲ ನನಗೆ ಕಟ್ ಕೊಡ್ಬೇಕು. ನೋಡಿ ಸರ್, ಹೆಂಗ್ ಹೊರ್ತಾಗ್ತಾರೆ.
ಇನ್ನು ನಾವು ಇಲ್ಲಿ 5 ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ, ಇದೀಗ ದಿಢೀರಂತ ಖಾಲಿ ಮಾಡಿಸಿದ್ರೆ ನಾವು ಎಲ್ಲಿ ಹೋಗೋದು ಸ್ವಾಮಿ, ಏನು ಮಾಡೋದು, ನಮ್ಮ ಜೀವನ ಹೇಗೆ ನಡೆಸೋದು ಅಂತ ಸರ್ಕಾರದ ವಿರುದ್ಧ ಬೀದಿ ವ್ಯಾಪಾರಿಗಳು ಕೆಂಡಾಮಂಡಲವಾದರು. ಒಟ್ಟಾರೆ ಅತಿಕ್ರಮ ಏನೋ ತೆರವುಗೊಳಿಸಿದಂಥ ಸರ್ಕಾರ ಅವರ ಮುಂದಿನ ಜೀವನಕ್ಕೆ ಮಾತ್ರ ಏನೂ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್.